ನಾವು ನೀವೆಲ್ಲ ಶತ್ರುಗಳು ನಮ್ಮಿಂದ ದೂರ ಇರಲಿ ಅಂತಿರ್ತೀವಿ, ಆದರೆ ಇಲ್ಲಿರೋ ಜನಗಳು ಶತ್ರುಗಳು ಬರಲಿ 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 ಅಂತ ಹೊಂಚಾಕೊಂಡು ಕಾಯ್ತಾವ್ರೆ ಹೊಡೆಯೋಕ್ಕೆ. ఏడుకుంటాలవాడ వెంకటరమణ గోవింద గోవింದ కొండపై నుండే ಬನ್ನಿ ದರ್ಶನ చేసేసి ಸೋನ್ ಪೋಪಡಿ ಗಿಫ್ಟ್ ಆಗಿ ಕೊಟ್ಟು ನಿಗೂಢವಾದಂಥ ಐಲ್ಯಾಂಡ್ಗೆ ಬಂದ್ಬಿಟ್ಟಿದ್ದೀವಿ. ದೇವರು ಈ ನಿಗೂಢವಾದಂಥ ಐಲ್ಯಾಂಡ್ನ ಸೌಂದರ್ಯ ನೋಡ್ರಿ. ಇದು ಯುರೋಪು, ಇದು ಏಷ್ಯಾ, ಇದರ ಮಧ್ಯ ಒಂದು ನಿಗೂಢವಾದ ಐಲ್ಯಾಂಡ್ ಇದೆ. ಅದೇ ಐಲ್ಯಾಂಡ್ ಅಲ್ಲಿ ಇದೀವಿ ನಾವೀಗ. ಇಲ್ಲಿಂದಾನೆ ಶೆಲ್ ಹಾಕೋದು. ಲಿವರ್ ತೋರಿಸ್ತೀನಿ ನೋಡಿ, ಒಳಗಡೆ ಇದೆ. ಬನ್ನಿ ಲಿವರ್ ಹೊತ್ತಾನ. ಈ ಲಿವರ್ ಹೊತ್ತಿದ ತಕ್ಷಣ ಸೀದಾ ಶೆಲ್ಲು ಹೋಗೇ ಬಿಡ್ತದೆ. ಈ ಮಿಸೈಲ್ ಲಾಂಚರ್ ಒಳಗಡೆ ಆಪರೇಟ್ರು ಇಲ್ಲಿ ಕೂರ್ತಿದ್ರು, ಕೂತು ಲಿವರ್ ಎಳ್ದು ಬಿಡ್ತಿದ್ರು. ನೋಡ್ರಿ ದೇವರು, ಮಿಸೈಲ್ ಬಿಡೋಕ್ಕೆ ರೆಡಿಯಾಗಿ ನಿಂತಿದೆ ಮಿಷೀನು. ಅಸಲಿ ಬುಲೆಟ್ ಪ್ರೂಫ್ ಗ್ಲಾಸ್ ನೋಡಿ ಇಲ್ಲಿದೆ. ಆಪರೇಟರ್ ಒಳಗಡೆ ಹತ್ಬಿಟ್ಟು ಸ್ಟೇರಿಂಗ್ ತಿರುಗಿಸ್ತಾ ಇದ್ದಿದ್ದೆ. ಸ್ಟೇರಿಂಗ್ ತಿರ್ಗಿಸ್ಕೊಂಡೇ ಬಾಂಬ್ ಆಗ್ತಾ ಇದ್ರು. ನಾವು ನೀವೆಲ್ಲ ಶತ್ರುಗಳು ನಮ್ಮಿಂದ ದೂರ ಇರಲಿ ಅಂತಿರ್ತೀವಿ, ಆದರೆ ಇಲ್ಲಿರೋ ಜನಗಳು ಶತ್ರುಗಳು ಬರಲಿ 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 ಅಂತ ಹೊಂಚಾಕೊಂಡು ಕಾಯ್ತಾವ್ರೆ ಹೊಡೆಯೋಕ್ಕೆ. ಆಪರೇಷನ್ ಸ್ಟಾರ್ಟ್ ಆಗೋಕ್ಕೆ ಕಾಯ್ತಾ ಇರೋ ಅಂತ ಯುದ್ಧ ವಿಮಾನ. ಅಲ್ಲಿ ನೋಡ್ತಾ ಇದ್ದೀರಾ, ಅದು ಫ್ರೆಂಚ್ ದೇಶದ ಸಮುದ್ರ. ಈಗ ಅದು ಪೂರ್ತಿ ಐಸ್ ಆಗ್ಬಿಟ್ಟಿದೆ. ಆ ಯುರೋಪ್ ಕಡೆ ಕರೆಕ್ಟ್ ಆಗಿ ಗುರಿ ಮಾಡ್ಕೊಂಡಿರೋ ಅಂತ ಈ ಬಂದೂಕು. ಯುರೋಪ್ ಕಡೆ ಬರೀ ಒಂದೇ ಒಂದು ಗನ್ನಲ್ಲ ರೀ, ಎಷ್ಟೊಂದು ಗನ್ಗಳು ಆಲ್ರೆಡಿ ಗುರಿ ಮಾಡಿ ನಿಂತಿವೆ. ಯುದ್ಧದ ಸಮಯದಲ್ಲಿ ಅಕಸ್ಮಾತ್ ವೈರಿಗಳೇನಾದರೂ ಇವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ಅವರ ಕತೆನ ಈ ಬಂಕರಲ್ಲೇ ಮುಗಿಸ್ಬಿಡ್ತಾ ಇದ್ರು. ಗುರು, ರಷ್ಯಾದ ವಾರ್ಶಿಪ್ ನೋಡ್ತಾ ಇದ್ದೀರಾ ನೀವಿಲ್ಲಿ. ಆ ವಾರ್ಶಿಪ್ಪಿನ 500 kg ತೂಕದ ಶೆಲ್ ನೋಡ್ರಿ. ನಂಗಿಂತ ಸಿಕ್ಕಾಪಟ್ಟೆ ಉದ್ದ ಇದೆ ಗುರು ಇದು. ಈಗೇನಾದರೂ ಇದು ಬ್ಲಾಸ್ಟ್ ಆದರೆ ಇಡೀ ಊರೇ ಹೋಮ ಆಗೋಯ್ತದೆ. ಇದು ರಷ್ಯನ್ ಮೇಡು 10 ಇಂಚಿನ ಶೆಲ್ಲು.